ನಮಸ್ಕಾರ ಫ್ರೆಂಡ್ಸ್, ನಮಸ್ಕಾರ ಸ್ಟೂಡೆಂಟ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನರ್ಚರ್ ಮೈಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಂಧಿ ಅಂದ್ರೆ ಏನು, ಅದರಲ್ಲಿರೋ ಟೈಪ್ಸ್ ಅಂದರೆ ಯಾವ್ಯಾವುದು, ಅದ್ರ ಬಗ್ಗೆ ಜೊತೆ ಎಕ್ಸಾಂಪಲ್ಸು ಮತ್ತು ಅದಕ್ಕಿರೋ ರೂಲ್ಸ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಫಸ್ಟ್, ಕನ್ನಡ ವ್ಯಾಕರಣದಲ್ಲಿ ಸಂಧಿಗಳು. ಅದರಲ್ಲಿ ಎರಡು ಥರ ಬರುತ್ತೆ, ಕನ್ನಡ ಸಂಧಿ, ಸಂಸ್ಕೃತ ಸಂಧಿ. ಹೇಗೆ ಇದನ್ನು ಕ್ಲಾಸಿಫೈ ಮಾಡ್ತಾರೆ ನಾವು ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಅದ್ರ ಜೊತೆಗೆ ಅದಕ್ಕಂತ ಇರುವಂತಹ ಸೆಟ್ ಆಫ್ ರೂಲ್ಸ್ ಅಂದರೆ ನಿಯಮಗಳ ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕೆಲ್ಲಕ್ಕೂ ಪ್ರಾಪರ್ ಆಗಿರೋ ಎಕ್ಸಾಂಪಲ್ಸ್ ಅಂದರೆ ಉದಾಹರಣೆ ಜೊತೆಗೆ ನಾವು ಈ ವಿಡಿಯೋದಲ್ಲಿ ಕಲಿಯೋಣ. ಫಸ್ಟ್, ಸಂಧಿ ಅಂದ್ರೆ ಏನು? ಸಂಧಿ ಅಂದ್ರೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಅರ್ಥ ಕೆಡದಂತೆ ಸೇರುವುದೇ ಸಂಧಿ. ಅಂದ್ರೆ ಮೀನಿಂಗ್ ಏನು, ಎರಡು ಡಿಫ್ರೆಂಟ್ ವರ್ಡ್ಸು ಜಾಯಿನ್ ಆಗಿ ಒಂದು ವರ್ಡ್ ಆಗೋದು, ಮತ್ತೆ ಅದರದ್ದು ಮೀನಿಂಗು ಯಾವುದೇ ರೀತಿ ಚೇಂಜ್ ಆಗಬಾರ್ದು. ಸೇಮ್ ಮೀನಿಂಗ್ ಇಟ್ಕೊಂಡು ಎರಡು ವರ್ಡ್ ಒಂದು ವರ್ಡ್ ಆದರೆ ಅದನ್ನು ಸಂಧಿ ಕಾರ್ಯ ಅಂತ ಹೇಳ್ತಾರೆ. ಆ ಪದನ ನಾವು ಸಂಧಿ ಪದ ಅಂತ ಹೇಳ್ತೀವಿ. ಇಲ್ಲಿ ಎಕ್ಸಾಂಪಲ್ಸ್ ಅಲ್ಲಿ ಅಬ್ಸರ್ವ್ ಮಾಡಿ, ನಾನು ಪೂರ್ವ ಪದ ಮತ್ತೆ ಉತ್ತರ ಪದ ಅಂತ ಬರೆದಿದ್ದೀನಿ. ಸೊ ಪೂರ್ವ ಪದ ಪ್ಲಸ್ ಉತ್ತರ ಪದ ಇಸ್ ಈಕ್ವಲ್ ಟು ಸಂಧಿ ಪದ ಅಂತ ಬರೆದಿದ್ದೀನಿ. ಇಲ್ಲಿ ಪೂರ್ವ ಪದ ಅಂದ್ರೆ ಫಸ್ಟ್ ಬರೋ ವರ್ಡನ್ನು ಪೂರ್ವ ಪದ ಅಂತ ಹೇಳ್ತೀವಿ, ಸೆಕೆಂಡ್ ಬರೋ ವರ್ಡನ್ನು ನಾವು ಉತ್ತರ ಪದ ಅಂತ ಹೇಳ್ತೀವಿ. ಈ ಎರಡೂ ಸೇರಿ ಆಗೋ ಹೊಸ ವರ್ಡನ್ನು ನಾವು ಸಂಧಿ ಪದ ಅಂತ ಹೇಳ್ತೀವಿ. ಇಲ್ಲಿ ಹೈಲೈಟ್ ಮಾಡೋ ಥರ ನಾವು ಪೂರ್ವ ಪದದ ಕೊನೆಯ ಅಕ್ಷರ ಮತ್ತೆ ಉತ್ತರ ಪದದ ಫಸ್ಟ್ ಅಕ್ಷರ ಅಂದ್ರೆ ಆದಿ ಅಕ್ಷರ, ಇವೆರಡಕ್ಕೆ ಮಾತ್ರ ಯಾವಾಗಲೂ ಸಂಧಿ ಕಾರ್ಯ ನಡೆಯೋದು. ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ, ದ ಲಾಸ್ಟ್ ವರ್ಡ್ ಆಫ್ ಪೂರ್ವ ಪದ ಆ್ಯಂಡ್ ಫಸ್ಟ್ ವರ್ಡ್ ಆಫ್ ಉತ್ತರ ಪದ, ಈ ಎರಡು ಜಾಯಿನ್ ಆಗಿ ನ್ಯೂ ವರ್ಡ್ ಆಗುವಾಗ ಸಂಧಿ ಪದಕ್ಕೆ ಒಂದು ವರ್ಡ್ ಆಗಿ ಬರುತ್ತೆ. ಇವಾಗ ಇಲ್ಲಿ ನೋಡಿ, ಫಸ್ಟ್ ವರ್ಡ್ ಆಗ ಪ್ಲಸ್ ಆಗ. ಸೊ ಪೂರ್ವ ಪದದ ಕೊನೆಯಲ್ಲಿ ಗ ಇದೆ, ಉತ್ತರ ಪದದ ಆದಿಯಲ್ಲಿ ಆ ಇದೆ, ಎರಡೂ ಸೇರಿ ಗ ಆಗುತ್ತೆ. ಅವಾಗ ಫೈನಲ್ ವರ್ಡ್ ಸಂಧಿ ಪದ ಏನಾಗುತ್ತೆ ಅಂದ್ರೆ ಆಗಾಗ ಅಂತ ಆಗುತ್ತೆ. ಅದೇ ತರ ಎರಡನೇದು ನೋಡಿ, ಚಳಿ ಪ್ಲಸ್ ಕಾಲ, ಚಳಿಗಾಲ. ಇಲ್ಲಿ ನೋಡಿ ಚಳಿ ಮತ್ತೆ ಲ ಹಾಗೆ ಇದೆ, ಕಗೆ ಗ ಬಂದಿದೆ. ಇದು ಯಾವ ಟೈಪಲ್ಲಿ ಬರುತ್ತೆ ಅನ್ನೋದು ನಾವು ವಿಡಿಯೋ ತಿಳಿದುಕೊಂಡು ಕೊನೆಯಲ್ಲಿ ಮತ್ತೆ ಡಿಸ್ಕಸ್ ಮಾಡೋಣ, ಆಯ್ತಾ? ನೆಕ್ಸ್ಟ್, ಅದರಲ್ಲಿ ಎರಡು ಟೈಪ್ ಬರುತ್ತೆ, ಸ್ವರ ಸಂಧಿ ಮತ್ತೆ ವ್ಯಂಜನ ಸಂಧಿ. ಫಸ್ಟ್ ಸ್ವರ ಸಂಧಿ ಅಂದ್ರೆ ಏನು ಅಂತ ತಿಳಿದುಕೊಳ್ಳೋಣ. ಸ್ವರದ ಮುಂದೆ ಸ್ವರ ಬಂದು ಸಂಧಿ ಕಾರ್ಯ ನಡೆದರೆ ಅದನ್ನ ಸ್ವರ ಸಂಧಿ ಎನ್ನುವರು. ಅಂದ್ರೆ ಸಂಧಿ ಕಾರ್ಯ ನಡೆಯುವಂತ ಎರಡು ಪದಗಳು ಕೂಡ ಕನ್ನಡದಲ್ಲೇ ಅಥವಾ ಸ್ವರದೇ ಆಗಿದ್ರೆ ಅದನ್ನ ಸ್ವರ ಸಂಧಿ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸ್ವರದ ಮುಂದೆ ಸ್ವರ. ಇವಾಗ ಎಕ್ಸಾಂಪಲ್ಸ್ ನೋಡಿ, ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ. ಸೊ ಮನೆ ಅನ್ನೋ ವರ್ಡ್ಗೆ ಕೊನೆ ಪದ ಯಾವುದು? ನೆ. ನೇದು ನಾವು ಬಿಡಿಸಿದಾಗ ಹೇಗೆ ಕಾಣಿಸುತ್ತೆ? ನ ಪ್ಲಸ್ ಎ ಅಲ್ವಾ? ಅದೇ ತರ ಸೆಕೆಂಡ್ ವರ್ಡ್ ಸ್ಟಾರ್ಟಿಂಗ್ ವಿತ್ ಸ್ವರಣ ಇದೆ ಅ. ಸೊ ಎ ಮತ್ತೆ ಅ ಸೇರಿ ಇಲ್ಲಿ ಯ ಆಗ್ತಾ ಇದೆ. ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಆಗ್ತಾ ಇದೆ. ಸೊ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಕಾರ್ಯ ನಡೀತಾ ಇದೆ, ಅದಕ್ಕೆ ಇದು ಸ್ವರ ಸಂಧಿಯಲ್ಲಿ ಬರುತ್ತೆ. ಅದೇ ತರ ಎರಡನೇದು ಕೂಡ, ಊರು ಪ್ಲಸ್ ಎಡೆಗೆ, ಊರೆಡೆಗೆ. ಊರು, ರು ಅಲ್ಲಿ ಊಕಾರ ಬರುತ್ತೆ, ಎಡೆಯಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಎ ಬರುತ್ತೆ. ಸೊ ಊ ಮತ್ತೆ ಎ ಮಧ್ಯದಲ್ಲಿ ಸಂಧಿ ಕಾರ್ಯ ನಡೀತಾ ಇರೋದು, ಅದಕ್ಕೆ ಇದು ಸ್ವರ ಸಂಧಿ ಆಗುತ್ತೆ. ಅದೇ ತರ ವ್ಯಂಜನ ಸಂಧಿ ಅಂದ್ರೆ ಏನು ಅಂತ ಹೇಳಿದ್ರೆ, ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ಸ್ವರ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಯಾವುದಾದ್ರೂ ಆಗಿರ್ಬೋದು. ಈ ಮೂರು ಕಂಡೀಷನ್ ಅಲ್ಲಿ ಯಾವುದೋ ಒಂದು ಕಂಡೀಷನ್ ಇದ್ರೂ ಕೂಡ ಅದನ್ನ ನಾವು ವ್ಯಂಜನ ಸಂಧಿ ಅಂತ ಕ್ಲಾಸಿಫೈ ಮಾಡ್ತೀವಿ. ಇವಾಗ ಎಕ್ಸಾಂಪಲ್ಸ್ ನೋಡಿ, ಒಂದನೇದು ಮರ ಪ್ಲಸ್ ಕಾಲು ಇಸ್ ಈಕ್ವಲ್ ಟು ಮರಗಾಲು. ಇಲ್ಲಿ ನೋಡಿ ಫಸ್ಟ್ ಮರ, ರನ ನಾವು ಪ್ರೀವಿಯಸ್ ಹೇಗೆ ಯೂಸ್ ಮಾಡಿದ್ವಿ ಅದೇ ತರ ರ ಪ್ಲಸ್ ಅ ಇಂತ್ರನೇ ಎಂಡ್ ಆಗುತ್ತೆ. ಆದ್ರೆ ಎರಡನೇ ಪದ ಸ್ಟಾರ್ಟ್ ಆಗುವಾಗ ಕ ಪ್ಲಸ್ ಆ ಅಂತ ಆಗುತ್ತೆ ಅಲ್ವಾ? ಸೊ ಕ ಇಂತ್ರ ಸ್ಟಾರ್ಟ್ ಆಗುತ್ತೆ, ಕ ಬಂದ್ಬಿಟ್ಟು ವ್ಯಂಜನ. ನಿಮಗೆ ಸ್ವರಗಳು ಮತ್ತೆ ವ್ಯಂಜನ ಬಗ್ಗೆ ಬೇಕು ಅಂದ್ರೆ ನಂದ ವಿಡಿಯೋದಲ್ಲಿ ಕನ್ನಡ ಅಂತ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಹೋದ್ರೆ ನಿಮಗೆ ಕನ್ನಡ ಗ್ರಾಮರ್ ಟಾಪಿಕ್ಸ್ ಬಗ್ಗೆ ಇರುವಂತ ವಿಡಿಯೋಗಳು ಸಿಗುತ್ತೆ, ಅಲ್ಲಿ ಹೋಗಿ ನೀವು ನೋಡ್ಕೊಳ್ಳಿ, ಆಯ್ತಾ? ಈಗ ನಂಬರ್ 1 ಅಂತ ಎಕ್ಸಾಂಪಲ್ ಅಲ್ಲಿ ಬರೆದಿದ್ದು ನಂಬರ್ 1 ಕಂಡೀಷನ್ ಅಂದ್ರೆ ಸ್ವರದ ಮುಂದೆ ವ್ಯಂಜನ ಬಂದಿರುವಂತ ಕಂಡೀಷನ್. ಅದೇ ತರ ಎರಡನೇ ಎಕ್ಸಾಂಪಲ್ ನೋಡಿ, ಷಟ್ ಪ್ಲಸ್ ಆನನ ಇಸ್ ಈಕ್ವಲ್ ಟು ಷಡಾನನ. ಷಟ್ ಅಲ್ಲಿ ಇದು ಎಂಡ್ ಆಗ್ತಾ ಇದೆ ಅಂದ್ರೆ ಅದು ಅರ್ಕ ಆಲ್ರೆಡಿ ಇದೆ, ಅಂದ್ರೆ ಅದು ವ್ಯಂಜನದಲ್ಲಿದೆ. ವ್ಯಂಜನದ ಮುಂದೆ ಆನನ ಸ್ವರ ಬಂದಿದೆ, ಅದು ಯಾವ್ದನೇ ಕಂಡೀಷನ್? ಎರಡನೇ ಕಂಡೀಷನ್. ನೋಡಿ ಅಲ್ಲಿ ವ್ಯಂಜನದ ಮುಂದೆ ಸ್ವರ ಬಂದಿದೆ. ಸೊ ನಮಗೆ ಇಲ್ಲಿ ಒಂದು ಕಂಡೀಷನ್, ಎರಡನೇ ಕಂಡೀಷನ್ ಆಯ್ತು ಇಲ್ಲಿ. ಸೊ ಷಡಾನನ ಇದು ಒಂದು ವ್ಯಂಜನ ಸಂಧಿ ಆಗುತ್ತೆ. ಸೊ ಮೂರನೇ ಕಂಡೀಷನ್ ಯಾವುದು? ವ್ಯಂಜನ ಮುಂದೆ ವ್ಯಂಜನ ಬರಬೇಕಲ್ವಾ? ಇವಾಗ ನೋಡಿ ಮೂರನೇದು, ಕಣ್ ಪ್ಲಸ್ ಪನಿ ಇಸ್ ಈಕ್ವಲ್ ಟು ಕಂಬನಿ. ಕಣ್ಣಲ್ಲಿ ವ್ಯಂಜನದಿಂದ ಎಂಡ್ ಆಗ್ತಾ ಇದೆ, ದಟ್ ನ. ಅದೇ ತರ ಪನಿಯಲ್ಲಿ ಪ ಇಂತ್ರ ಶುರು ಆಗ್ತಾ ಇದೆ, ಪ. ಇಲ್ಲಿ ಬಂದು ಎರಡೂ ಕೂಡ ವ್ಯಂಜನ ಇದೆ, ಆದ್ದರಿಂದ ಇಲ್ಲಿ ಇದು ಒಂದು ಎಕ್ಸಾಂಪಲ್ಸ್ ವ್ಯಂಜನ ಸಂಧಿಗಾಗತ್ತೆ.
ಸೊ ಇನ್ನೊಂದ್ಸಲ ಹೇಳ್ತೀನಿ, ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ಸ್ವರ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದರೆ ಅದನ್ನು ವ್ಯಂಜನ ಸಂಧಿ ಅಂತ ಹೇಳ್ತೀವಿ. ಆಯಿತಾ? ಈ 3 ಕಂಡೀಷನಲ್ಲಿ ಯಾವುದೇ ಬಂದರೂ ಅದು ಕೂಡ ವ್ಯಂಜನ ಸಂಧಿ ಆಗುತ್ತೆ. ಇಷ್ಟೇನ ಇರೋದು ಸಂಧಿ? ಇಲ್ಲ, ಡಿಟೇಲ್ ಆಗಿ ನೋಡೋಣ. ಸೊ ಸಂಧಿಯಲ್ಲಿ ನಮಗೆ 2 ಥರ ಸಂಧಿಗಳು ಸಿಗುತ್ತೆ. ಒಂದು ಕನ್ನಡ ಸಂಧಿ, ಇನ್ನೊಂದು ಸಂಸ್ಕೃತ ಸಂಧಿ. ಕನ್ನಡ ಸಂಧಿಯಲ್ಲಿ 2 ಪದಗಳು ಕನ್ನಡದೇ ಆಗಿರುತ್ತೆ. ಸಂಸ್ಕೃತ ಸಂಧಿಯಲ್ಲಿ 1 ಪದ ಅಥವಾ 2 ಪದ ಸಂಧಿ ಕಾರ್ಯ ನಡೆಯೋದ್ರಲ್ಲಿ ಯಾವುದಾದ್ರೂ ಒಂದು ಕೂಡ ಸಂಸ್ಕೃತ ಪದ ಇದ್ದರೆ ಅದನ್ನು ಸಂಸ್ಕೃತ ಸಂಧಿ ಅಂತ ಹೇಳ್ತಾರೆ. ಈ ವಿಡಿಯೋದಲ್ಲಿ ನಾವು ಕನ್ನಡ ಸಂಧಿನ ಕಂಪ್ಲೀಟಾಗಿ ಕಲಿಯೋಣ. ಸಂಸ್ಕೃತ ಸಂಧಿನ ನಾನು ಇನ್ನೊಂದು ವಿಡಿಯೋದಲ್ಲಿ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ರಿಲೀಸ್ ಮಾಡ್ತೀನಿ. ಯಾಕಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಅದಕ್ಕೆ ನಾನು ಪಾರ್ಟ್ 1 ಪಾರ್ಟ್ 2 ಅಂತ ಡಿವೈಡ್ ಮಾಡಿದ್ದೀನಿ. ಪಾರ್ಟ್ 1ನಲ್ಲಿ ವಿಲ್ ಡಿಸ್ಕಸ್ ಅಬೌಟ್ ಕನ್ನಡ ಸಂಧಿಗಳು, ಪಾರ್ಟ್ 2 ಅಲ್ಲಿ ನಾವು ಸಂಸ್ಕೃತ ಸಂಧಿ ಬಗ್ಗೆ ತಿಳಿದುಕೊಳ್ಳೋಣ. ಯಾವ್ಯಾವ ಟೈಪ್ಸು? ಕನ್ನಡ ಸಂಧಿಯಲ್ಲಿ ಮತ್ತೆ ಸ್ವರ ಸಂಧಿ ಅಂತ ಬರುತ್ತೆ, ಮತ್ತೆ ವ್ಯಂಜನ ಅಂತ ಬರುತ್ತೆ. ಸೊ ಸ್ವರ ಸಂಧಿಯಲ್ಲಿ 2 ಥರ, ಲೋಪ ಸಂಧಿ, ಆಗಮ ಸಂಧಿ. ವ್ಯಂಜನ ಸಂಧಿಯಲ್ಲಿ ಆದೇಶ ಸಂಧಿ ಬರುತ್ತೆ. ಇವು 3 ಬಂದು ಕನ್ನಡ ಸಂಧಿಗಳು. ಅದೇ ಥರ ಸಂಸ್ಕೃತ ಸಂಧಿಯಲ್ಲಿ ಸ್ವರ ಸಂಧಿಗಳು 4 ಬರುತ್ತೆ. ಯಾವ್ಯಾವುದದು? ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ ಮತ್ತು ಎನ್ ಸಂಧಿ. ಮತ್ತೆ ವ್ಯಂಜನ ಸಂಧಿಯಲ್ಲಿ 3 ಬರುತ್ತೆ. ಜಸ್ತ್ವ ಸಂಧಿ, ಶ್ಚುತ್ವ ಸಂಧಿ ಮತ್ತು ಅನುನಾಸಿಕ ಸಂಧಿ. ಸಂಸ್ಕೃತ ಸಂಧಿಗಳನ್ನ ನಾವು ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಲಿಯೋಣ. ಈ ವಿಡಿಯೋದಲ್ಲಿ ನಾವು ಕನ್ನಡ ಸಂಧಿಗಳ ಬಗ್ಗೆ ನೋಡೋಣವಾ? ಫಸ್ಟ್ ಬಂದು ಲೋಪ ಸಂಧಿ. ಇದರಲ್ಲಿ ಯಾವ್ದರಲ್ಲಿ ಬರ್ತಾ ಇತ್ತು? ಇದು ಸ್ವರ ಸಂಧಿ ಅಂಡ್ರಲ್ಲಿ ಬರ್ತಾ ಇತ್ತಲ್ವಾ? ಕನ್ನಡ ಸಂಧಿಯಲ್ಲಿ ಮತ್ತೆ ಸ್ವರ ಸಂಧಿಯಲ್ಲಿ ಬರುವಂಥದ್ದು. ಸೊ ಎರಡೂ ಕೂಡ ಸ್ವರ ಇರಬೇಕು. ಅದಕ್ಕೆ ಡೆಫಿನೇಷನ್ ಏನಾಗುತ್ತೆ ಇಲ್ಲಿ? ಸ್ವರದ ಮುಂದೆ ಸ್ವರ ಬಂದಾಗ ಪೂರ್ವ ಪದದ ಕೊನೆಯ ಸ್ವರವು ಲೋಪವಾಗಿ ಅಂದರೆ ಕಾಣೆಯಾಗಿ ಸಂಧಿಯಾಗುವುದು. ಸೊ ನಾನು ಮೊದಲೇ ಡಿಸ್ಕಸ್ ಮಾಡಿದಂಗೆ ಸಂಧಿ ಕಾರ್ಯ ಯಾವಾಗಲೂ ಪೂರ್ವ ಪದದ ಕೊನೆಯ ಪದ ಮತ್ತು ಉತ್ತರ ಪದದ ಮೊದಲನೇ ಪದದ ಬಳಿ ಸಂಧಿ ಕಾರ್ಯ ಆಗುವುದು ಅಲ್ವಾ? ಇಲ್ಲಿ ಸ್ವರದ ಮುಂದೆ ಸ್ವರ ಬಂದಾಗ ಪೂರ್ಣ ಪದದ ಕೊನೆಯಲ್ಲಿ ಅಂದರೆ ಲಾಸ್ಟಲ್ಲಿರೋ ಸ್ವರ ಎಸ್ಕೇಪ್ ಆಗುತ್ತೆ, ಅಂದರೆ ಕಾಣೆಯಾಗುತ್ತೆ, ಅದು ಅಲ್ಲಿ ಇರೋದಿಲ್ಲ ಎಂಡ್ ವರ್ಡ್ ಆದಾಗ ಅಂತ ಹೇಳಿದರೆ ಅದನ್ನು ಲೋಪ ಸಂಧಿ ಅಂತ ಹೇಳ್ತೀವಿ. ಇಲ್ಲಿ ಎಕ್ಸಾಂಪಲ್ಸ್ ಕನ್ಸಿಡರ್ ಮಾಡಿ. ಮಹ ಪ್ಲಸ್ ಈಶ ಮಹೇಶ ಆಗುತ್ತೆ. ಸೊ ಮಹ ಪ್ಲಸ್ ಈಶ. ಸೊ ಪೂರ್ವ ಪದದ ಕೊನೆಯಲ್ಲಿ ನಮ್ಗೇನಿದೆ? ಹ ಇದೆ ಅಲ್ವಾ? ಹ ಅಂದರೆ ಹ ಪ್ಲಸ್ ಅ ಅಲ್ವಾ? ಅ ಸ್ವರ ಇದೆ. ಎರಡನೇದ್ರಲ್ಲಿ ಈಶದಲ್ಲಿ ಈ ಸ್ವರ ಇದೆ. ಕೊನೆಗೆ ಬಂದ್ಬಿಟ್ಟು ಮಹೇಶ ಆಗ್ತಾ ಇದೆ ಅಲ್ವಾ? ಸೊ ಅಲ್ಲಿ ನಮಗೆ ಅಕಾರ ಲೋಪವಾಗ್ತಾ ಇದೆ. ಅದೇ ಥರ ಎರಡನೇದ್ದು ನೋಡಿ, ಇಲ್ಲಿ ಹೋಗು ಪ್ಲಸ್ ಎಂದ ಅಲ್ವಾ? ಹೋಗು ಅಲ್ಲಿ ಹೂ ಇಂತ್ರ ಎಂಡ್ ಆಗ್ತಾ ಇದೆ, ಎಂದಾದಲ್ಲಿ ಎ ಇಂತ್ರ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಮಗೆ ಆಸ್ ಪರ್ ಸಂಧಿ ರೂಲು ನಮಗೆ ಪೂರ್ವ ಪದದ ಕೊನೆಯ ಪದ ಲೋಪ ಆಗಬೇಕು ಅಲ್ವಾ? ಇಲ್ಲಿ ನೋಡಿ ಹೋಗೆಂದ. ಸೊ ಕೊನೆಯಲ್ಲಿ ಎ ಮಾತ್ರ ಉಳಿಯುತ್ತೆ, ಹೂ ಮಾತ್ರ ಲೋಪವಾಗುತ್ತೆ. ಅದಕ್ಕೆ ಇದು ಲೋಪ ಸಂಧಿ ಆಗುತ್ತೆ. ಅದೇ ಥರ ಮೂರನೇ ಎಕ್ಸಾಂಪಲ್ ನೋಡಿ. 1 ಪ್ಲಸ್ 2 1 ಸೊ ಪೂರ್ವ ಪದದ ಕೊನೆಯಲ್ಲಿರುವ ಹೂ ಮಾತ್ರ ಅಥವಾ ಹೂ ಅಕ್ಷರ ಹೂ ಸ್ವರ ಬಂದ್ಬಿಟ್ಟು ಅಲ್ಲಿ ಕಾಣೆಯಾಗ್ತಾ ಇದೆ. ನಮಗೆ ಕೊನೆಗೆ ಉಳಿತಾ ಇರೋದು ಎ ಸ್ವರ ಮಾತ್ರ. ಅದಕ್ಕೆ ಇಲ್ಲಿ 1 ಪ್ಲಸ್ 2 ಅಲ್ಲಿ 1 ಸೊ ಪೂರ್ವ ಪದದ ಕೊನೆಯ ಸ್ವರ ಲೋಪವಾಗ್ತಾ ಇದೆ, ಕಾಣೆಯಾಗ್ತಾ ಇದೆ, ನಮಗೆ ಕಾಣಸಿಗ್ತಾ ಇಲ್ಲ ಸಂಧಿ ಆದ ಪದದಲ್ಲಿ ಅಂತ ಹೇಳಿದರೆ ಆ ಸಂಧಿಯನ್ನು ನಾವು ಲೋಪ ಸಂಧಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಎರಡನೇ ಸಂಧಿ ಯಾವುದು? ಆಗಮ ಸಂಧಿ. ಇದು ಕೂಡ ಸ್ವರ ಸಂಧಿ ಅಂಡರಲ್ಲೇ ಬರೋದು. ಸೊ ಸ್ವರದ ಮುಂದೆ ಸ್ವರ ಬಂದಾಗ ಹೊಸದಾಗಿ ಒಂದು ವ್ಯಂಜನ ಆಗಮವಾದರೆ ಅದನ್ನು ನಾವು ಆಗಮ ಸಂಧಿ ಅಂತ ಹೇಳ್ತೀವಿ. ಸೊ ಆಗಮ ಅಂದರೆ ನಮಗೆ ಗೊತ್ತು ಎಂಟ್ರಿ ಅಲ್ವಾ? ಸೊ ಬೇರೆ ವರ್ಡ್ ನಮಗೆ ಇಲ್ಲಿ ಎಂಟ್ರಿ ಆಗುತ್ತೆ. ಆ ವರ್ಡನ್ನು ನಾವು ಆಗಮ ಸಂಧಿ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಬಂದು 2 ಕ್ಲಾಸಿಫಿಕೇಶನು, ಎಕಾರಾಗಮ ಮತ್ತು ವಕಾರಾಗಮ. ಅಂದರೆ ಯಾವುದ್ರ ವರ್ಡಲ್ಲಿ ಯ ಬರುತ್ತೆ, ಯಾವುದರಲ್ಲಿ ವ ಬರುತ್ತೆ ಅನ್ನೋದ್ರ ಮೇಲೆ ಈ 2 ಕ್ಲಾಸಿಫಿಕೇಶನ್ ಆಗುತ್ತೆ. ಡೀಟೇಲ್ ಆಗಿ ತಿಳಿದುಕೊಳ್ಬೇಕಂದ್ರೆ ಇವಾಗ ನೋಡಿ, ಎಕಾರಾಗಮದಲ್ಲಿ ಆ, ಇ, ಈ, ಎ ಐಗಳು ಪೂರ್ವ ಪದದ ಕೊನೆಯಲ್ಲಿದ್ದು ಮತ್ತು ಉತ್ತರ ಪದದ ಮೊದಲನೇ ಪದವು ಯಾವುದೇ ಸ್ವರವಾಗಿದ್ದರೂ ಆ 2 ಸ್ವರಗಳ ಬದಲು ಯ ಪದವು ಹೊಸದಾಗಿ ಆಗಮಿಸಿದರೆ ಅದನ್ನು ಎಕಾರಾಗಮ ಸಂಧಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಸೊ ಪೂರ್ವ ಪದದ ಎಂಡಲ್ಲಿ ನಮಗೆ ಆ, ಈ, ಎ ಐ ಇದ್ದು ಉತ್ತರ ಪದದ ಆದಿಯಲ್ಲಿ ಯಾವುದೇ ಸ್ವರ ಇದ್ರೂ ಕೂಡ ನಮಗೆ ಎಂಡಲ್ಲಿ ಸಂಧಿ ಕಾರ್ಯ ಆಗುವಾಗ ಯ ಪದ ಬಂದರೆ ಅದನ್ನು ಯಕಾರಾಗಮ ಸಂಧಿ ಅಂತ ಹೇಳ್ತಾರೆ. ಸೊ ಎಕ್ಸಾಂಪಲ್ಸ್ ಅಲ್ಲಿ ತಿಳ್ಕೊಳ್ಳೋಣ. ಇದು ತಾಯಿ ಪ್ಲಸ್ ಹಣ್ಣು ಅಲ್ವಾ? ತಾಯಿ ಈ ಇದೆ ಅಲ್ವಾ? ಪೂರ್ವ ಪದ ಕೊನೆ ಆಗ್ತಾ ಇರೋದು ಇಲ್ಲಿ ಈ ಸ್ವರದಿಂದ, ಮತ್ತೆ ಉತ್ತರ ಪದ ಶುರು ಆಗ್ತಾ ಇರೋದು ಹಣ್ಣು ಅಂದರೆ ಅ ಇಂತ್ರ.
ಈ ಮತ್ತೆ ಆ ಜಾಗದಲ್ಲಿ ನಮಗೆ ಸಂಧಿ ಕಾರ್ಯ ನಡೆದ ಮೇಲೆ ಅದು ಯ ಆಗಿ ಪರಿವರ್ತನೆ ಆಗುತ್ತೆ. ಇವಾಗ ನೋಡಿ ತಾಯಿ ಪ್ಲಸ್ ಹಣ್ಣು ತಾಯಿಯನ್ನು ಆಗುತ್ತೆ ಅಲ್ವಾ. ಯ ಅಲ್ಲಿ ಆಗಮ ಆಗ್ತಾ ಇದೆ, ಅದಕ್ಕೆ ಇದನ್ನ ಯಕಾರ ಆಗಮ ಸಂಧಿ ಅಂತ ಕರಿತೀವಿ. ಅದೇ ತರ ಎರಡನೇ ಎಕ್ಸಾಂಪಲ್ ನೋಡಿ, ಕೈ ಪ್ಲಸ್ ಇಂದ. ಕೈಯಲ್ಲಿ ನಮಗೆ ಸ್ವರ ಮುಗಿತಾ ಇರೋದು ಐ. ಐ ಮುಂದೆ ನಮಗೆ ಬಂದಿರೋದು ಈ ಪದ ಅಲ್ವಾ, ಈ ಸ್ವರ. ಸೊ ಐ ಮತ್ತೆ ಈ ಜಾಗದಲ್ಲಿ ಸಂಧಿ ಪದದಲ್ಲಿ ಯಾವ್ದು ಬರ್ತಾ ಇದೆ, ಈ ಬರ್ತಾ ಇದೆ. ಸೊ ಕೈ ಇಂದ ಹೋಗಿ ಕೈ ಇಂದ ಆಗ್ತಾ ಇದೆ, ಅಂದ್ರೆ ನಮಗೆ ವ್ಯಂಜನ ಈ ಬರ್ತಾ ಇದೆ ಇಲ್ಲಿ. ಸೊ ಯಕಾರಾಗಮ ಆಗ್ತಾ ಇದೆ, ಅದರಿಂದ ಇದು ಕೂಡ ಯಕಾರಾಗಮ ಸಂಧಿಗೆ ಎಕ್ಸಾಂಪಲ್ ಆಗುತ್ತೆ. ಕೊನೆಯ ಉದಾಹರಣೆ ಕೂಡ ನೋಡೋಣ. ಮಣೆ ಪ್ಲಸ್ ಹಣ್ಣು. ಮನೆಯಲ್ಲಿ ಎ ಸ್ವರ ಬರುತ್ತೆ, ಹಣ್ಣು ಅಲ್ಲಿ ಅ ಸ್ವರ ಬರುತ್ತೆ. ಎ ಮತ್ತೆ ಅ ಸೇರಿ ಕೊನೆಯಲ್ಲಿ ಯ ಆಗ್ತಾ ಇದೆ, ಮನೆಯನ್ನು. ಸೊ ಇಲ್ಲೂ ಕೂಡ ನಮಗೆ ಹೊಸದಾಗಿ ವ್ಯಂಜನವಾದ ಯ ಬರುತ್ತೆ ಸಂಧಿ ಪದದಲ್ಲಿ. ಈ ತರ ಬಂದ್ರೆ ಅದನ್ನ ಯಕಾರಾಗಮ ಸಂಧಿ ಅಂತ ಕರಿತೀವಿ. ಮುಂದಿನ ಸಂಧಿಗೆ ಹೋಗೋಣವಾ, ವಕಾರಾಗಮ ಸಂಧಿ. ಸೊ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಉ ಊ ರು ರು ಓ ಓ ಔ ಇಂದ ಎಂಡ್ ಆದ್ರೆ ಮತ್ತೆ ಉತ್ತರ ಪದ ಪ್ರಾರಂಭದಲ್ಲಿ ಯಾವುದೇ ಸ್ವರ ಇರಬಹುದು, ಸೇಮ್ ಆಸ್ ಯಕಾರಾಗಮ. ಆದ್ರೆ ಇಲ್ಲಿ ಪೂರ್ವ ಪದ ಕೊನೆಯಲ್ಲಿ ಎಂಡ್ ಆಗೋ ವರ್ಡ್ಸು ಲಿಸ್ಟ್ ಬೇರೆ ಇದೆ. ಅದಕ್ಕೆ ನಮಗೆ ಸಂಧಿ ಪದ ಆದ್ಮೇಲೆ ಬರುವಂತ ವ್ಯಂಜನ ಯಾವುದಂದ್ರೆ ಇಲ್ಲಿ ವ ಬರುತ್ತೆ. ಸೊ ವ ಬಂದ್ರೆ ಅದನ್ನ ವಕಾರಾಗಮ ಸಂಧಿ ಅಂತ ಹೇಳ್ತೀವಿ ಅಲ್ವಾ. ಎಕ್ಸಾಂಪಲ್ಸ್ ನೋಡೋಣವಾ. ಮರ ಪ್ಲಸ್ ಹಣ್ಣು, ಮರವನ್ನು. ಸೊ ಪೂರ್ವ ಪದದ ಕೊನೆಯಲ್ಲಿ ಅ ಇದೆ, ಉತ್ತರ ಪದದ ಆದಿಯಲ್ಲಿ ಕೂಡ ಅ ಇದೆ. ಇದನ್ನ ಸೇರಿದ್ರೆ ಏನಾಗುತ್ತೆ, ಮರವನ್ನು. ಸೊ ವ ಇಲ್ಲಿ ಆಗಮವಾಗಿ ಬರ್ತಾ ಇದೆ, ಅದನ್ನ ಆಗಮ ಸಂಧಿ ಅಂತ ಹೇಳ್ತೀವಿ. ಅದೇ ತರ ಎರಡನೇದು ನೋಡಿ, ಗುರು ಪ್ಲಸ್ ಹಣ್ಣು. ಗುರು ನಮ್ಗೆ ಹೂ ಇಂತ ಎಂಡ್ ಆಗ್ತಾ ಇದೆ, ಉತ್ತರ ಪದದಲ್ಲಿ ಆದಿಲಿ ಹಣ್ಣು ಅ ಇದೆ. ಸೊ ಹೂ ಮತ್ತೆ ಅ ಸೇರಿ ನಮಗೆ ಸಂಧಿ ಪದದಲ್ಲಿ ವ ಬರ್ತಾ ಇದೆ, ಗುರುವನ್ನು. ಸೊ ಯಾವ್ದು ಆಗಮ ಆಗ್ತಾ ಇರೋದು ಇಲ್ಲಿ, ವಕಾರ. ಸೊ ಇದು ಕೂಡ ವಕಾರಾಗಮ ಸಂಧಿ. ಅರ್ಥ ಆಯ್ತಾ. ಯ ಆಗಮವಾಗಿ ಬಂದ್ರೆ ಅದನ್ನ ಯಕಾರಾಗಮ ಅಂತ ಹೇಳ್ತೀವಿ, ವ ಆಗಮವಾಗಿ ಬಂದ್ರೆ ಅದನ್ನ ವಕಾರಾಗಮ ಸಂಧಿ ಹೇಳ್ತೀವಿ. ಇವೆರಡು ಕೂಡ ಸ್ವರ ಸಂಧಿಗೆ ಉದಾಹರಣೆಗಳು. ಅದೇ ತರ ಆದೇಶ ಸಂಧಿ, ಇದನ್ನ ನಾವು ಫ್ಲೋ ಚಾರ್ಟ್ ಅಲ್ಲಿ ನೋಡಿದ್ವಲ್ಲ, ವ್ಯಂಜನ ಸಂಧಿಗೆ ಬರುತ್ತಲ್ವ ಇದು. ಸೊ ಇಲ್ಲಿ ಸಂಧಿ ಆಗೋಗ ಒಂದು ಅಕ್ಷರದ ಬದಲಿಗೆ ಮತ್ತೊಂದು ಅಕ್ಷರ ಬಂದ್ರೆ ಅದನ್ನ ಆದೇಶ ಸಂಧಿ ಅಂತ ಹೇಳ್ತಾರೆ. ಇದರಲ್ಲಿ ಕೂಡ ಎರಡು ಟೈಪ್ಸ್ ಇದೆ, ಗದಭಾದೇಶ ಸಂಧಿ ಮತ್ತೆ ವಕಾರಾದೇಶ ಸಂಧಿ. ಇದನ್ನ ನಾವು ನೋಡೋದಾದ್ರೆ, ಗದಭಾದೇಶ ಸಂಧಿಯಲ್ಲಿ ಸಂಧಿ ನಡೆಯೋ ಟೈಮಲ್ಲಿ ಉತ್ತರ ಪದದಲ್ಲಿರುವ ಕಚಟ ತಪಗಳಿಗೆ ವ್ಯಂಜನಗಳು ಗಜಡದಬಗಳು ವ್ಯಂಜನಗಳು ಆದೇಶವಾಗಿ ಬಂದರೆ ಅದನ್ನ ಗದಭಾದೇಶ ಸಂಧಿ ಅಂತ ಹೇಳುತ್ತಾರೆ. ಅಂದ್ರೆ ಪೂರ್ವ ಪದದ್ದು ನಮಗೆ ಮ್ಯಾಟರ್ ಆಗಲ್ಲ, ಇಲ್ಲಿ ಉತ್ತರ ಪದದ ಆದಿಯಲ್ಲಿ ನಮಗೆ ಕಚಟ ತಪಗಳು ಬಂದು, ಅಂದ್ರೆ ಫಸ್ಟ್ ಲೈನ್ ಆಫ್ ಇದು ವ್ಯಂಜನಗಳು ಬಂದು ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿರೋ ಥರ್ಡ್ ಲೈನ್ ಅಲ್ಲಿ ನಮಗೆ ಏನ್ ವ್ಯಂಜನಗಳು ಇರ್ತವೆ ವರ್ಣಮಾಲದಲ್ಲಿ, ಅದು ಆದೇಶವಾಗಿ ಬಂದ್ರೆ ಅದನ್ನ ಗದಭಾದೇಶ ಸಂಧಿ ಅಂತ ಹೇಳ್ತಾರೆ. ಇವಾಗ ನೋಡಿ, ಬಲ ಪ್ಲಸ್ ಕಾಲು ಏನಾಗುತ್ತೆ, ಅದು ಬಲಗಾಲು. ಕಗೆ ಗ ಬರ್ತಾ ಇದೆ, ವ್ಯಂಜನದಲ್ಲಿ ಯಾವ್ದು ಹೇಳಿ, ಕ ಖ ಗ ಘ ङ ಅಲ್ವಾ. ಸೊ ಫಸ್ಟ್ ಲೈನ್ಗೆ ನಮಗೆ ಥರ್ಡ್ ಲೈನ್ ಆದೇಶವಾಗಿ ಬಂದ್ರೆ ಅದನ್ನ ಗದಭಾದೇಶ ಸಂಧಿ ಅಂತ ಹೇಳ್ತೀವಿ. ಇವಾಗ ನೋಡಿ, ಕಣ್ ಪ್ಲಸ್ ಪಣಿ ಅಲ್ವಾ. ಪದ ಯಾವ್ಯಾವ್ದಿದೆ ನೋಡಿ ವ್ಯಂಜನ, ಪ ಪ ಬ ಭ ಮ. ಸೊ ಥರ್ಡ್ ಲೈನ್ ಯಾವುದು, ಬ ಬರುತ್ತೆ ಅಲ್ವಾ. ಸೊ ಇವಾಗ ಸಂಧಿ ಪದ ನೋಡಿ, ಕಂಬನಿ. ಸೊ ಪ ಜಾಗದಲ್ಲಿ ಬ ಬರ್ತಾ ಇದೆ. ಸೊ ಕಚಟ ತಪಗಳಿಗೆ ಗಜಡದಬಗಳು ಆದೇಶವಾಗಿ ಬಂದ್ರೆ ಅದನ್ನ ನಾವು ಗದಭಾದೇಶ ಸಂಧಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಎರಡನೇ ಸಂಧಿ ಆದೇಶದಲ್ಲಿ ಅಂದ್ರೆ ವಕಾರ ಆದೇಶ ಸಂಧಿ. ಇಲ್ಲಿ ಸಂಧಿ ಕ್ರಿಯೆ ನಡೆಯುವಾಗ ಉತ್ತರ ಪದದ ಆದಿಯಲ್ಲಿ ಪ ಬ ಮ ವ್ಯಂಜನಗಳಿಗೆ ಆದೇಶವಾಗಿ ವ ಬರುವುದಕ್ಕೆ ಅದನ್ನ ವಕಾರ ಆದೇಶ ಸಂಧಿ ಅಂತ ಹೇಳ್ತಾರೆ. ಸೊ ಉತ್ತರ ಪದದ ಆದಿಯಲ್ಲಿ ನಮಗೆ ಪ ಬ ಮ ಇದ್ದು ಅದಕ್ಕೆ ನಮಗೆ ವ ಆದೇಶವಾಗಿ ಬಂದ್ರೆ ಸಂಧಿ ಪದದಲ್ಲಿ ಅದನ್ನ ನಾವು ವಕಾರ ಆದೇಶ ಸಂಧಿ ಅಂತ ಹೇಳ್ತೀವಿ. ಇವಾಗ ನೋಡಿ, ತೆರೆ ಪ್ಲಸ್ ಬಾಯಿ, ತೆರೆವಾಯಿ. ಅಂದ್ರೆ ಬಗೆ ನಮ್ಗೆ ವ ಅಕ್ಷರ ಬರ್ತಾ ಇದೆ ಸಂಧಿ ಕಾರ್ಯ ಆದ್ಮೇಲೆ, ಆದ್ದರಿಂದ ಇದು ವಕಾರಾದೇಶ ಸಂಧಿ. ಅದೇ ತರ ಮೆಲ್ ಪ್ಲಸ್ ಮಾತು, ಮೆಲ್ವಾತು. ಅಂದ್ರೆ ಮಗೆ ನಮ್ಗೆ ವ ಬರ್ತಾ ಇದೆ. ಅದೇ ತರ ಮೂರನೇ ಎಕ್ಸಾಂಪಲ್ ನೋಡಿ, ಎಳ ಪ್ಲಸ್ ಬಳ್ಳಿ, ಎಳವಳ್ಳಿ. ಸೊ ಉತ್ತರ ಪದದ ಆದಿಯಲ್ಲಿ ನಮ್ಗೆ ಬ ಮ ಇದ್ದಾಗ ಅದು ವ ಆಗಿ ಬಂದ್ರೆ ನಮ್ಗೆ ಅದನ್ನ ವಕಾರಾದೇಶ ಸಂಧಿ ಅಂತ ಹೇಳ್ತೀವಿ. ಅರ್ಥ ಆಯ್ತಾ. ಸೊ ಪ್ರಾಕ್ಟೀಸ್ ಮಾಡಿ ಈ ಮೂರನ್ನ. ಮಳೆಗಾಲ, ಮಳೆಯಲ್ಲಿ
ಮತ್ತು ಮಾತಿಲ್ಲ. ಈ ವರ್ಡ್ಸನ್ನ ಬಿಡಿಸಿ ಬರೆಯಿರಿ. ಬಿಡಿಸಿ ಬರೆದು ಇದು ಯಾವ್ದು ಅಂಡರಲ್ಲಿ ಬರುತ್ತೆ ಅನ್ನೋದನ್ನು ಐಡೆಂಟಿಫೈ ಮಾಡಿ ನಿಮ್ಮ ಆನ್ಸರ್ಸನ್ನು ಕಮೆಂಟ್ ಮಾಡಿ. ಎಕ್ಸಾಮ್ಸಲ್ಲಿ ಹೇಗೆ ಕೇಳ್ತಾರೆ? ಸೊ ಅಲ್ಲಿ ಇವಾಗ ಕೊಟ್ಟಿರೋ ಪ್ರಾಕ್ಟೀಸಲ್ಲಿ ಕೊಟ್ಟಿರೋ ಥರ ವರ್ಡ್ ಕೊಟ್ಬಿಟ್ಟು ಅದರಲ್ಲಿರೋ ಸಂಧಿ ಯಾವುದು ಅಂತ ಕೇಳ್ತಾರೆ. ಮತ್ತು ಸಂಧಿ ವಿಚ್ಛೇದ ಅಂದರೆ ಅದನ್ನು ಸ್ಪ್ಲಿಟ್ ಮಾಡಿ ಬರೆಯಿರಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಸಂಧಿ ವಿಚ್ಛೇದ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಸಂಧಿ ಹೆಸರು ಕೊಟ್ಟಿರ್ತಾರೆ, ಅದಕ್ಕೆ ಎಕ್ಸಾಂಪಲ್ಸ್, ರೈಟ್ ಟು ಎಕ್ಸಾಂಪಲ್ ಫಾರ್ ಈಚ್ ಅಂತ ಹೇಳಿರ್ತಾರೆ. ಅದು ಒಂದು ಉದಾಹರಣೆ ಅಂತ ಆಗುತ್ತೆ. ಅದೇ ಥರ 4ನೇದು ಸರಿಯಾದ ಉತ್ತರ ಆಯ್ಕೆ ಮಾಡಿ. ಅಂದರೆ ಅವರು ಸ್ಪ್ಲಿಟ್ ಮಾಡಿ ಕೊಟ್ಟಿರ್ತಾರೆ, ಜಾಯಿನ್ ಆದಾಗ ಯಾವ ವರ್ಡ್ ಆಗುತ್ತೆ ಅಂತ ನಿಮಗೆ ಆಪ್ಷನ್ಸ್ ಕೊಟ್ಬಿಟ್ಟು ಅದನ್ನು ಚೂಸ್ ಮಾಡೋಕ್ಕೆ ಹೇಳ್ತಾರೆ. ಈ ಥರ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಸೊ ಕ್ವಿಕ್ ರಿವಿಷನ್ ನೋಡೋಣವಾ? ಸಮರಿ, ಮೈಂಡ್ ಮ್ಯಾಪ್ ಅಂತ ಹೇಳ್ತೀವಲ್ಲ. ಸೊ ಯಾವುದು 3 ಸಂಧಿಗಳು ನಾವು ಕಲ್ತ್ವಿ? ಲೋಪ, ಆಗಮ, ಆದೇಶ ಅಲ್ವಾ? ಇದರಲ್ಲಿ ಲೋಪ ಮತ್ತು ಆಗಮ ಬಂದು ಸ್ವರ ಸಂಧಿ ಆಗುತ್ತೆ, ಆದೇಶ ಬಂದು ವ್ಯಂಜನ ಸಂಧಿ ಆಗುತ್ತೆ. ಸೊ ಲೋಪದಲ್ಲಿ ಏನಾಗುತ್ತೆ? ಅಕ್ಷರ ಕಾಣೆ ಆಗುತ್ತೆ. ಅಂದರೆ ಅಕ್ಷರ ಲೋಪ ಆದರೆ ಅದನ್ನು ಲೋಪ ಸಂಧಿ ಅಂತ ಹೇಳ್ತೀವಿ. ಆಗಮ ಸಂಧಿಯಲ್ಲಿ ಹೊಸದಾಗಿ ಅಕ್ಷರ ಬಂದು ಸೇರಿದರೆ ಅದನ್ನು ಆಗಮ ಸಂಧಿ ಅಂತ ಹೇಳ್ತೀವಿ. ಅದೇ ಥರ ಆದೇಶ ಸಂಧಿಯಲ್ಲಿ ಯಾವುದಾದ್ರೂ ಸ್ಪೆಸಿಫಿಕ್, ಈಗ ನಾವು ನೋಡಿದ್ವಲ್ಲ ಇವಾಗಷ್ಟೇ ಗದಭಾದೇಶದಲ್ಲಿ ಕ ಚ ಟ ತಪಗಳಿಗೆ ಗ ಜ ಡ ದಪ್ಪಳು ರೆಸ್ಪೆಕ್ಟಿವ್ ಆಗಿ ಆದೇಶವಾಗಿ ಬಂದರೆ, ಅಂದರೆ ಅಕ್ಷರ ಬದಲಾವಣೆ ಆದರೆ ಅದನ್ನು ನಾವು ಆದೇಶ ಸಂಧಿ ಅಂತ ಹೇಳ್ತೀವಿ. ಸೊ ನಿಮಗೆ ಈ ವಿಡಿಯೋ ಈಸಿನಾ ಡಿಫಿಕಲ್ಟಾ ಹೇಗನ್ನಿಸ್ತು? ಇನ್ನಷ್ಟು ಕನ್ನಡ ಪಾಠಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನರ್ಚರ್ ಮೈಂಡ್ಸ್. ಥ್ಯಾಂಕ್ ಯು. ಮತ್ತೆ ಸಿಗೋಣ 2ನೇ ಪಾರ್ಟ್ ಜೊತೆ.